ಪರಮೇಶ್ವರು, ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಮೆಸ್ಸಿ ಮಾದೇವಪ್ಪನವರು, ನರೇಂದ್ರ ಸ್ವಾಮಿ ಅವರು ನಮ್ಗೆಲ್ರಿಗೂ ನಾಯಕರಾದ್ರಿಂದ ನಮ್ಮ ಎಡ ಬಲ ಇಬ್ರಿಗೂ ಅನ್ಯಾಯ ಆಗದ ರೀತಿ ನೋಡ್ಕೊಳ್ಳಿದ್ದ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇವತ್ತು ನಮ್ಮ ಏನಾದ್ರು ವಿನೋದನೆ ವಿನಂತಿ ಏನಂತ ಅಂತಂದ್ರೆ ನಮ್ಮ ಬಲಗೆ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸಮಾಜದ ರೀತಿಯಲ್ಲಿ ಏನು ಹಿಂದೆ ರೋಡ್ ಪದ್ಧತಿ ಆ ರೋಡ್ ಪದ್ಧತಿನ ಜಾರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇಲ್ಲೆಲ್ಲ ಬರ್ತಕ್ಕಂಥ ಬಂಧುಗಳಿಗೆ ಹಾಗೂ ನಮ್ಮ ಛಲವಾದಿ ಬಂಧುಗಳಿಗೆ ಬಲಗೆ ಸಮಾಜ ಎಲ್ಲ ಮುಖಂಡರಿಗೆ ನನ್ನ ಮಾತನ್ನ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಲಯ. ಈ ಎ ಕ್ಯಾಟಗರಿನಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಜಾತಿಗಳು ಹಿಂದಕ್ಕೆ ಬಂದುಬಿಟ್ಟಿದ್ದೇವೆ. 9ನೇ ಸ್ಥಾನದಲ್ಲಿ ವಲಯ ಮತ್ತು ಸಂಬಂಧಿತ ಜಾತಿ ಹಿಂದಕ್ಕೆ ಬಂದುಬಿಟ್ಟಿದೆ. ಅದರಿಂದಾಗಿ ಯಾವುದೇ ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳನ್ನು ತಗೊಳ್ಳುವಾಗ, ಮೀಸಲಾತಿಯನ್ನು ಕೊಡುವಾಗ ಈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಅನುಕೂಲನೂ ಕೂಡ ಆಗೋದಿಲ್ಲ. ಅದರಿಂದಾಗಿ ಮಾನ್ಯ ಸರ್ಕಾರ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಆಡಳಿತದ ವಿಭಾಗ ಇವೆಲ್ಲವೂ ಕೂಡ ಅದನ್ನು ಪುನರ್ ವಿಮರ್ಶೆ ಮಾಡಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಪರಿಶೀಲನೆ ಮಾಡಿ ಪುನರ್ ಪರಿಶೀಲನೆ ಮಾಡಿ ಅದು ಸೂಕ್ತವಾದಂತಹ ಒಂದು ನಿರ್ಧಾರವನ್ನು ತಗೊಂಡು ಇದನ್ನು ಈ ಸಮುದಾಯಕ್ಕೆ ಈ ವರ್ಗಕ್ಕೆ ಆಗಿರ್ತಕ್ಕಂತಹ ಲೋಪವನ್ನು ಸರಿ ಮಾಡಿ ಅದನ್ನು ಹಂಚಿಕೆ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತೀವಿ. ಈ ಮೂಲಕ ನಾಗಮೋಹನ್ ದಾಸ್ ಅವರನ್ನು ಕೂಡ ನಾವು ಒತ್ತಾಯ ಮಾಡ್ತೀವಿ. ಅದರಿಂದಾಗಿ ಈ ಲೋಪವನ್ನು ಸರಿಪಡಿಸಬೇಕು ಅಂತ ಹೇಳಿ ಸಂಬಂಧಪಟ್ಟಂತಹ ಎಲ್ಲ ಮಹನೀಯರಿಗೂ ಕೂಡ ಒತ್ತಾಯ ಮಾಡಿ ಆ ಮುಖಾಂತರ ಈ ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡಬೇಕು. ಅಳಪಡಿಸಿಕೊಂಡು ಮುಂದುವರಿಸಬೇಕಾಗಿ ಮನವಿ. ಈಗಾಗಲೇ ಮುಂದಿನ ಸಾಲಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಒಳ ಮೀಸಲಾತಿ ಅನ್ವಯ ಜಾತಿ ಪ್ರಮಾಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಪಡೆದ ನೇಮಕಾತಿ ಪಡೆಯುವಂತೆ ಶಿಕ್ಷಣ ಇಲಾಖೆಯು ಅಧಿಕಾರಿಗಳು ಒತ್ತಾಯ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರುಗಳಿಗೆ ತೊಂದರೆ ಅನುಭವಿಸುತ್ತಿರುವುದರಿಂದ ತಡೆಹಿಡಿಯಲು ಸೂಕ್ತ ಕ್ರಮ ವಹಿಸುವುದು ಅಲ್ಲದೆ ಒಳ ಮೀಸಲಾತಿಯ ಎಲ್ಲ ಆಯಾಮಗಳನ್ನು ಪರಿಷ್ಕರಿಸುವವರೆಗೂ ಈ ಹಿಂದೆ ಕಂದಾಯ ಇಲಾಖೆಯಲ್ಲಿ ಆರ್ಡಿ ನಂಬರ್ನೊಂದಿಗೆ ನೀಡಿರುವ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ವಂದನೆಗಳಿಗೆ ತಮ್ಮ ವಿಶ್ವಾಸ. ಒಂದು ಬಲಗೈ ಸಂಘಟನೆ ಒಕ್ಕೂಟ ಮತ್ತು ಛಲವಾದಿ ಮಹಾಸಭಾ ಶೀಘ್ರವಾಗಿ ಇದನ್ನು ಇತ್ಯರ್ಥಪಡಿಸೋಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ವರದಿ ಕಳಿಸ್ಕೊಂಡು ರಾಜ್ಯಪಾಲರು ಯಾರ್ಯಾರು ಕೊಟ್ಟಿದ್ದೀರೋ ಅಷ್ಟು ಜನ ಅಡ್ರೆಸ್ ಮಾಡಿಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಡ್ತಾರೆ. ಈಗ ನೀವು ಕಳಿಸ್ಕೊಡ್ತೀರಿ. ಈಗ ಕಳಿಸ್ಕೊಟ್ಟಿರೋದಕ್ಕೆ ನಮಗೆ ಒಂದು ಸೆಕೆಂಡ್ ಈಗ ಹೋಗಿದೆ ಅನ್ನೋದಕ್ಕೆ ಒಂದು ರೆಫರೆನ್ಸ್ ಆಗಿ ಇವತ್ತೇ ಕಳಿಸ್ಕೊಡ್ತೀವಲ್ಲ, ಕಳಿಸ್ಕೊಟ್ಟಿರೋ ತಕ್ಕನಾಗಿ ಅಲ್ಲಿ ನಾವು ಕಳಿಸಿದ್ದೀನಿ ಅದು ಬಂದು ಬೇಕಲ್ಲ ಸರ್. ಅದನ್ನೇ ನಾನು ಹೇಳ್ತಿದ್ದೀವಲ್ಲ. ಈಗ ನಾಲ್ಕು ಮೆಮೊರಂಡಮ್ ನಿಮ್ಗೆ ಕೊಟ್ಟಿದ್ದೀರಲ್ವಾ, ನಾವು ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸೋದಕ್ಕೆ 4 ಮೆಮೊರಂಡಮ್ಗೂ ಒಂದೊಂದು ಮಾಹಿತಿಗಾಗಿ ನಿಮ್ಗೆ ಕೊಡ್ತೀವಿ. ಬಲಗೈ ಸಂಘಗಳ ಹೋರಾಟಕ್ಕೆ, ಬಲಗೈ ಸಂಘಟನೆಗಳ ಹೋರಾಟಕ್ಕೆ ಬಲಗೈ ಸಮುದಾಯದ ಹೋರಾಟದ ಮುಖಾಂತರ ಏನು ಮೀಸಲಾತಿ ಗೊಂದಲ ಏನಿದೆ ಆ ಗೊಂದಲವನ್ನು ರಾಜ್ಯ ಸರ್ಕಾರ ಸರಿಪಡಿಸಬೇಕು ಅಂತೇಳಿ ನಾವೆಲ್ಲ ಒತ್ತಾಯಪೂರ್ವಕವಾಗಿ ನಾವು ಕೇಳ್ಕೊತೇವೆ. ನಾನು ಏನು ಮಾತಾಡ್ತೀನಿ ಅಂದರೆ, ಬಲಗೈ ಸಮುದಾಯದ ಕೆಲವು ಮುಖಂಡರುಗಳನ್ನ ಈ ಮೀಸಲಾತಿನ ಜಾಸ್ತಿ ತಗೊಳಕ್ಕೆ ಪ್ರಯತ್ನ ಪಡ್ತವ್ರೆ, ನಮಗೆ ವಂಚಿಸ್ತವ್ರೆ ಅನ್ನೋದು ಯಾರು ಅವ್ರ ಹೆಸರು ಹೇಳಕ್ಕೆ ಹೋಗ್ಬಾರ್ದು. ಪಾಪ ಅವರು ನಮ್ಮ ಸಮುದಾಯದ ಮುಖಂಡರುಗಳನ್ನ ಆರೋಪ ಮಾಡ್ತಾರೆ. ಇವತ್ತು 74ರಲ್ಲಿ ದಲಿತ ಸಂಘರ್ಷ ಸಮಿತಿ ಉಟ್ಕೊಂಡಂಥ ಸಂದರ್ಭದಲ್ಲಿ ಆ ಮೂರ್ಖರಿಗೆ ಗೊತ್ತಾಗಬೇಕು. ಪ್ರೊಫೆಸರ್ ಬಿ ಕೃಷ್ಣಪ್ಪ ನಾವು ಯಾರು ಅಂತ ನಾವು ಇಲ್ಲಿ ಪ್ರಶ್ನೆ ಮಾಡಕ್ಕೆ ಹೋಗಲ್ಲ. ದಲಿತ ಕವಿ ಸಿದ್ದಿಗಯ್ಯವರು ಯಾರು ಅಂತ, ಯಾವ ಜಾತಿಲವರು ಅಂತ ಪ್ರಶ್ನೆ ಮಾಡಕ್ಕೆ ಹೋಗಲ್ಲ. ದೇವರೂರು ಮಾಧವರವರು ಯಾವ ಜಾತಿ ಅಂತ ನಾವು ಮಾಡ್ಕೊಂಡು ಹೋಗಿರಲ್ಲ. ಅವತ್ತಿನ ಸಂದರ್ಭದಲ್ಲೂ ಕೂಡ ಮಾಧವರು ವಲೆಯರು ಅನ್ನೋದ ಯಾವ ವಿಂಗಡಣೆ ಮಾಡ್ದೇನೆ ದಲಿತ ಸಂಘಟನೆ 74ರಲ್ಲಿ ಉಟ್ಕೊಂಡ್ರಂಥ ದಲಿತ ಸಂಘರ್ಷ ಸಮಿತಿ ಇದುವರೆಗೂ ಕೂಡ ಸರ್ಕಾರ ಕೊಟ್ಟಂಥ ಮೀಸಲಾತಿಯನ್ನು ತಗೊಂಡು ನಾವು ಇದುವರೆಗೂ ನಾವು ಬಂದಿದ್ದೀವಿ. ಸರ್ಕಾರ ಏನೋ ಒಂದು ಸಮೀಕ್ಷೆ ಮಾಡಿ ಆ ಸಮೀಕ್ಷೆ ಮುಖಾಂತರ
ಆರು ಅಂತ ನೀವು ಇವ್ರು ತಲೆ ಆಡಿಸೋ ಸರ್ಕಾರ ಇವ್ರು 6 ಅಂತ ನಮ್ಗೆ ಯಾಕೆ ಕನ್ಸಿಡರ್ ಮಾಡಬೇಕು? ವರ್ಗೀಕರಣ ಮಾಡಿದ್ರೆ ಹಂಗೆ ಮಾಡ್ಬೇಕಾಯ್ತು. 6 ಅಂತ ಕೊಟ್ಟಾದ್ಮೇಲೆ 6 ಅವ್ರು ಕೊಟ್ಬಿಡಿ. ಎ ಬಿಗಾರು ಬರಲಿ, ಬಿಗಾರ ಬರಲಿ, ಸಿಗಾರು ಬರಲಿ. ಇದನ್ನ ಸರ್ಕಾರ ಪರಿಪೂರ್ಣವಾಗಿ ಬಲಗೈ ಸಮುದಾಯಕ್ಕೆ ನಾವು 6 ಫಿಕ್ಸ್ ಮಾಡಿದ್ದೀವಿ. 6 ವೈದ್ಯ ಇರಲ್ಲ ಇಲ್ವಾ? ಏನಿದು ಗೊಂದಲ? ಸರ್ಕಾರ ಈ ಮಧ್ಯಸ್ಥಿಕೆ ವಹಿಸ್ಕೊಂಡು ಈಗೇನು ಒಳ ಮೀಸಲಾತಿ ನೀವು ಜಾರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರೋ, ಮೊದಲು ನಾವೇನು ಕೊಟ್ಟಿದ್ರಿ ಮೊದಲು ಅದನ್ನ ನೀವು ಸರಿಪಡಿಸ್ಬೇಕು. ಸರಿಪಡಿಸೋಕ್ಕೆ ನಿಮ್ಮ ಕೆಲ ಆಗಲಿಲ್ಲ ಅನ್ನೆ. ಇದುವರೆಗೂ ಏನೋ ಯಾವುದೇ ಸರ್ಕಾರಗಳು ದಲಿತರ ಪರವಾಗಿ ದಲಿತರ ಉದ್ಧಾರ ಮಾಡೋರು ಅನ್ನೋದು ಯಾವ ನಿರ್ದೇಶನಗಳು ಇಲ್ಲ. ನೀವು ನಮ್ಮನ್ನು ಉದ್ಧಾರ ಮಾಡ್ತೀರಿ ಅಂತ ನಾವು ನಿಮ್ಮನ್ನು ನಂಬ್ಕೊಂಡಿಲ್ಲ. ದಯಮಾಡಿ ಹಿಂದಿನ ಮೀಸಲಾತಿ ಏನದೆ ಆ ಮೀಸಲಾತಿನೇ ನಮ್ಮ ಪರಿಗಣಿಸಿ. ನೀವು ಹೆಚ್ಚಾಗಿ ಕೊಟ್ಟು ಇನ್ನೊಂದು ಮಾಡಿ ಇನ್ನೊಂದು ಏನು ಬೇಡ. ಮತ್ತೆ ನಾವು ಕೂಡ ಅವ್ರಿಗೆ ಮೀಸಲಾತಿ ಕೊಡೋದು ಬೇಡ ಅಂತ ನಮ್ಮ ವಾದ ಅಲ್ಲ. ಅವರು ಕೊಡಲಿ, ಅವ್ರಿಗೇನು ಹಂಚಿಕೆ ಆಗದೆ ಅವರು ಕೊಡಲಿ. ನಮ್ಮಿಬ್ಬರನ್ನ ಹೊಡೆದಾಟಕ್ಕೆ ಬಿಟ್ಟು ನಮ್ಮ ನಾಯಕರು ಹೇಳಲ್ಲ ಅನ್ನುವೆ ಅವ್ಯಾಚ್ಯ ಶಬ್ದಗಳಿಂದ ಯಾರೋ ಒಂದಿಬ್ಬರ ಕಡೆಯಿಂದ ಅವ್ಯಾಚ್ಯ ಶಬ್ದಗಳಿಂದ ಬಯಸೋದು ಇದೆಷ್ಟು ಮಟ್ಟಿಗೆ ಸರಿ ಅಂತ ಸರ್ಕಾರ ಕೂಡಲೇ ಚಿಂತೆ ಮಾಡಿ ಇದು ಕ್ರಮ ತಗೋಬೇಕು ಅಂತ ಕೇಳಿ ಬಲಗೈ ಸಮುದಾಯದ ಕೇರ್ಪಡೆ ತಾಲೂಕಿನ ಬಲಗೈ ಸಮುದಾಯದ ಹೋರಾಟದ ಮುಖಾಂತರ ಈ ಎಚ್ಚರಿಕೆ ಸಂದೇಹನ ಕೊಡ್ತೀವಿ ಅಂತೇಳಿ ಈ ಮಾತನ್ನ ನಾನು ಮಾತಾಡಿ ನನ್ನ ಮಾತನ್ನ ಮುಗಿಸ್ತೀನಿ. ಯಾರ ವಿರುದ್ಧವಾಗಿ ನಾವು ಮಾಡ್ತಾ ಇಲ್ಲ. ಇದು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಾವು ನಮ್ಮ ಜನಾಂಗಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಪ್ರವರ್ಗ ಬಿ ಏನಿವತ್ತು ಬಿ ಇದರಲ್ಲಿ ರೋಸ್ಟರ್ ಬಿಂದು ಪ್ರಕಾರ ಹೋದ್ರೆ ನಮಗೆ ಒಬ್ರು ಕೂಡ ಕೆಲಸ ಸಿಗೋಲ್ಲ. ಆ ಒಂದು ಅನ್ಯಾಯನ ಖಂಡಿಸಿ ಯಥಾಸ್ಥಿತಿ ಕಾಪಾಡಬೇಕು ಸರ್ಕಾರ ಆದೇಶ ಇರೋದ್ರಿಂದ ಅದೇ ಯಥಾಸ್ಥಿತಿ ಕಾಪಾಡಬೇಕು ಹೋಗ್ಬೇಕು. ಹಿಂದೆ ವಿದ್ಯುತ್ ರೋಷ ಪದ್ಧತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಸರ್ಕಾರ. ಮತ್ತೆ ಇವತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರವನ್ನ ತಿದ್ದುಪಡಿ ಮಾಡೋದಕ್ಕೆ ಸರ್ಕಾರ ಆದೇಶ ಇಲ್ಲ ಅಂತ ಯಥಾಸ್ಥಿತಿ ಕಾಪಾಡಿ ಅಂತ ಸಂದರ್ಭ ಹೇಳ್ತಾ ಭಾಸ್ಕರ್ ಪ್ರಸಾದ್ ಮತ್ತೆ ಅರುಣ್ ಕುಮಾರ್ ಅಂತ ವಕೀಲರು ನಮ್ಮ ಜನಾಂಗದ ನಾಯಕರಾದಂತಹ ಮಾದೇವಪ್ಪರವರು, ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಹಾಗೂ ಇನ್ನಿತರ ಲೀಡರ್ಗಳಿಗೆ ತುಂಬಾ ಕೆಳಮಟ್ಟದ ಪದಗಳನ್ನು ಉಪಯೋಗಿಸಿ ಬಹುಗಳನ್ನು ಬೈದು ಇವತ್ತು ಸಾಮಾಜಿಕ ಜಾಲತಾಣ ನೋಡ್ತಾ ಇದ್ದೀವಿ. ದಯಮಾಡಿ ಭಾಸ್ಕರ್ ಪ್ರಸಾದ್ ಅವರೇ, ಅರುಣ್ ಕುಮಾರ್ ಅವರೇ ತಮ್ಮ ನಾಲ್ಗೆನ ಹಿತ ಇಟ್ಕೊಂಡು ಮಾತಾಡಿ. ನಾವು ಕೂಡ ಬಲ್ಗೆ ಸಮಾಜದವರು ಕಮ್ಮಿ ಏನಿಲ್ಲ, ನಿಮ್ಗೆ ಉತ್ತರ ರೆಡಿ ಇದ್ದೀವಿ. ಇನ್ನು ಮುಂದೆ ನಿಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡೋಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ. ನೀವು ಅದನ್ನ ಬಿಟ್ಟು ಸುಮ್ಮನೆ ಬಲ್ಗೆ ಸಮಾಜದ ಲೀಡರ್ಗಳನ್ನ ನೀವು ತೇಜೋವಧೆ ಮಾಡೋದಾಗ್ಲಿ, ಚುನಾವಣೆ ಸೋಲ್ಸ್ಬಿಟ್ಟು ಅಂತ ಹೇಳೋದಾಗ್ಲಿ ಇದನ್ನ ಕೈ ಬಿಡಬೇಕು. ನೀವು ಆತಗಳಿಗೆ ಕೊಟ್ಟರೆ ನಾವು ಕೂಡ ನಮ್ಮಲ್ಲಿ ಕಂಡಕತ್ತಿ ಅಂತ ಯಾರು ಕೂಡ ಕಂಡಕತ್ತಿ ರೆಡಿ ಇಲ್ಲ. ನಾವು ನಿಮ್ಮ ಜನಾಂಗದಲ್ಲಿ ರೆಡಿ ಇದ್ದೀವಿ. ಆದ್ರೆ ಬೇಕಾಗಿಲ್ಲ ನಮಗೆ. ನಾವು ಎಲ್ಲರೂ ಒಂದು ಅಂತ ಇದರ ಜನ ನಾವು ನಮಗೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂತಹ ವರದಿನಲ್ಲಿ ಆಗಿರ್ತಕ್ಕಂತಹ ಒಳ ಮೀಸಲಾತಿನಲ್ಲಿ ಆಗಿರ್ತಕ್ಕಂತಹ ಗೊಂದಲವನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಒತ್ತಾಯ ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಲಗೈ ಸಮುದಾಯದ ಎಲ್ಲ ಬಂಧುಗಳು ಕೂಡ ಇಲ್ಲಿ ಸೇರಿದ್ದೀವಿ. ಮೀಸಲಾತಿ ವರ್ಗೀಕರಣದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿ ಮಾಡಬೇಕು, ಅದನ್ನು ಸರಿ ಮಾಡಿ ಪುನರ್ ಜಾರಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ, ಎಲ್ಲರ ಆಶಯ. ಇಲ್ಲಿ ಮೊದಲು ಆಗಿರ್ತಕ್ಕಂತಹದ್ದು ಎ ವರ್ಗ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಇವುಗಳಲ್ಲಿ ಹಂಚಿಕೆಯಲ್ಲಿ ಮೀಸಲಾತಿ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ತೊಂದರೆಗಳನ್ನು ನಿವಾರಿಸಿ ಅದನ್ನು ಆಮೂಲಾಗ್ರವಾಗಿ ಪರಾಮರ್ಶೆ ಮಾಡಿ ಆ ತೊಂದರೆಯನ್ನು ಪರಿಹರಿಸ್ತಕ್ಕಂತಹ ದೃಷ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಪ್ರವರ್ಗ ಬಿನಲ್ಲಿ ಬರ್ತಕ್ಕಂತಹ ವಲಯ ಮತ್ತು ಸಂಬಂಧಿತ ಜಾತಿಗಳಲ್ಲಿ ಇರ್ತಕ್ಕಂತಹ ಜಾತಿಗಳಲ್ಲಿ ಮಧ್ಯದಲ್ಲಿ ಎ ಬಿ ಸಿ ಈ ರೀತಿಯ ಎಲ್ಲ ಪ್ರವರ್ಗಗಳು ಕೂಡ ಬಂದು ಈ ವಲಯ ಮತ್ತು ಸಂಬಂಧಿತ ಜಾತಿಗಳಲ್ಲಿ ಜಾತಿಗಳ ಒಂದು ಸಮೂಹ 9ನೇ ಸ್ಥಾನದಲ್ಲಿ ಬಂದಿರತಕ್ಕಂಥದ್ರಿಂದ ಈ ಹಂಚಿಕೆ ಮೀಸಲಾತಿಯ ಹಂಚಿಕೆಯಲ್ಲಿ ತುಂಬ ಗೊಂದಲ ಆಗಿಬಿಟ್ಟಿದೆ. ಆದ್ದರಿಂದ ಈ ಹಂಚಿಕೆಯಲ್ಲಿ ಆಗಿರ್ತಕ್ಕಂತಹ ಗೊಂದಲವನ್ನು ನಾಗಮೋಹನ್ ದಾಸ್ ಅವರ ಏನು ಶಿಫಾರಸು ಏನಿದೆಯಲ್ಲ, ಈ ಶಿಫಾರಸಿನಲ್ಲಿ ಅವರು ಮಾಡಿರ್ತಕ್ಕಂತಹ ಲೋಪವನ್ನು ಸರ್ಕಾರ ಮುಂದೆ ನಿಂತು ಅದನ್ನು ಸರಿಪಡಿಸಿ ಅದನ್ನು ಪುನರ್ ಜಾರಿ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇಲ್ಲಿ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ರವರೆಗೆ ಮಾನ್ಯ ತಹಸೀಲ್ದಾರ್ ಅವರು ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಮಾನ್ಯರೇ, ವಿಷಯ ಘನ ಸರ್ವೋಚ್ಚ ನ್ಯಾಯಾಲಯದ ಮೂಲ ಆದೇಶದ ಪರಿಶಿಷ್ಟ ಜಾತಿಗಳೊಳಗೆ ಕೆನೆ ಪದರ ಸೇರಿದಂತೆ ಒಳ ಮೀಸಲಾತಿಯಲ್ಲಿ
ಮಾನ್ಯ ನಿವೃತ್ತ ನ್ಯಾಯಮೂರ್ತಿಯವರು ನೀಡಿರುವ ವರದಿಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವವರೆಗೆ ಹಿಂದಿನ ರೋಸ್ಟರ್ ಬಿಂದು 1, 7, 14, 21 ಮತ್ತು 27ರಂತೆ ಮೀಸಲಾತಿಯನ್ನು ಮುಂದುವರಿಸಲು ಮನವಿ. ಒಳ ಮೀಸಲಾತಿ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಆದ್ಯ ಗಮನಕ್ಕೆ ತರಬಯಸುವುದೇನೆಂದರೆ, ಕರ್ನಾಟಕ ರಾಜ್ಯದ ಪರಿಶಿಷ್ಟ 101 ಜಾತಿಗಳ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಸಮೀಕ್ಷೆ ವರದಿಯು ಅವೈಜ್ಞಾನಿಕತೆಯಿಂದ ಸಿದ್ಧಪಡಿಸಿರುವ ಅಸಮರ್ಪಕವಾಗಿ ಸರ್ಕಾರಕ್ಕೆ ಸಲ್ಲಿಸಿರುವುದರಿಂದ ಮೂಲ ನಿವಾಸಿಗಳಾದ ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಪಂಗಡಗಳಿಗೆ ಸೇರಿದ ಬಲಗೈ 19 ಸಮುದಾಯಗಳಿಗೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕವಾಗಿ ಅನ್ಯಾಯವಾಗಿರುತ್ತದೆ. ಈ ನಡುವೆ ಕರ್ನಾಟಕ ಸರ್ಕಾರವು ಮೀಸಲಾತಿ ಪ್ರಮಾಣವನ್ನು 56% ಹೆಚ್ಚಿಸಿರುವುದನ್ನು ಪ್ರಶ್ನಿಸಿ ಘನ ಉಚ್ಚ ನ್ಯಾಯಾಲಯವು ಸಂವಿಧಾನದ ಅನುಚ್ಛೇದನ್ವಯ 50% ಮೀರಬಾರದೆಂದು ತಡೆಯಾಜ್ಞೆ ನೀಡಲಾಗಿರುತ್ತದೆ. ಘನ ಸರ್ಕಾರವು ಒಳ ಮೀಸಲಾತಿ ಮಸೂದೆಗೆ ಘನವೆತ್ತ ರಾಜ್ಯಪಾಲರ ಅಂಕಿತ ಹಾಕುವ ಮುನ್ನವೇ ಹಾಗೂ ವರದಿಯಲ್ಲಿನ ಅಂಶವನ್ನು ಕಾಯ್ದೆಯಾಗಿ ರೂಪಿಸುವ ಮೊದಲೇ ಹಲವು ಇಲಾಖಾಧಿಕಾರಿಗಳು ಸರ್ಕಾರಿ ಸಂಸ್ಥೆಗಳಲ್ಲಿ ಒಳ ಮೀಸಲಾತಿ ಅನ್ವಯ ಪರಿಶಿಷ್ಟ ಜಾತಿಯ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಗಳಾಗಿ ಮೀಸಲಾತಿಯನ್ನು ವರ್ಗೀಕರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರವರ್ಗ ಎ ಮಾದಿಗ ಸಮುದಾಯಕ್ಕೆ ಅವಕಾಶ ಕಲ್ಪಿಸಿರುವ ಪ್ರಕ್ರಿಯೆಯನ್ನು ಸೃಷ್ಟಿಸಿ ರೋಸ್ಟರ್ ಬಿಂದುವಿನಲ್ಲಿ ಗೊಂದಲ ಸೃಷ್ಟಿಯಾಗಿರುವುದು ಸಂವಿಧಾನದ ಮೂಲ ಆಶಯಕ್ಕೆ ಸಾಮಾಜಿಕ ಹಾಗೂ ಔದ್ಯೋಗಿಕವಾಗಿ ಘನಘೋರ ಅಪಚಾರವಾಗಿರುವುದು ಕಂಡುಬರುತ್ತದೆ. ಮುಂದುವರೆದು ಒಳ ಮೀಸಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕಾನೂನು ರೂಪಿಸಿ ಜಾರಿಯಾಗುವವರೆಗೂ ಸರ್ಕಾರದ ಯಾವುದೇ ಇಲಾಖೆ ಸಂಸ್ಥೆಗಳು ಹಾಗೂ ಶೈಕ್ಷಣಿಕ ವಿಶ್ವವಿದ್ಯಾನಿಲಯಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಲು ಕ್ರಮವಹಿಸುವುದು ಮತ್ತು ಒಳ ಮೀಸಲಾತಿ ಗೊಂದಲಗಳು ಪರಿಷ್ಕರಿಸುವ ತನಕ ಈ ಹಿಂದಿನಂತೆ ಮೀಸಲಾತಿ ನಿಯಮ 33ರಂತೆ ರೋಸ್ಟರ್ ಬಿಂದು ಪರಿಶಿಷ್ಟ ಜಾತಿಯ 101 ಸಮುದಾಯಗಳಿಗೆ 1, 7, 14, 21 ಚಲವಾದಿ ಮತ್ತು ಬಲಗೈ ಸಮುದಾಯದ ಎಲ್ಲ ಬಂಧುಗಳೇ, ಈ ದಿವಸ ತಾಲೂಕು ಕಚೇರಿ ಎದುರು ನಾವು ಸೇರಿದ್ದೀವಿ. ಕಾರಣ ದೃಷ್ಟಿ ಬಂಧುಗಳೇ, ಈ ಒಳ ಮೀಸಲಾತಿ ಎಂಬ ಗುಮ್ಮ ಏನಿವತ್ತು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಮಾಡಿಬಿಟ್ಟು ರೋಸ್ಟರ್ ಬಿಂದು ಪದ್ಧತಿಯನ್ನು ಜಾರಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅವರಿಗೆ ತುಂಬ ಅನ್ಯಾಯ ಆಗ್ತಾ ಇರೋದ್ರಿಂದ ಪ್ರವರ್ಗ ಎ ಅಲ್ಲಿ ಮಾದಿಗ ಸಮುದಾಯದವರು ಬರ್ತಾರೆ, ಪ್ರವರ್ಗ ಬಿನಲ್ಲಿ ವಲಯ ಸಮುದಾಯದವರು ಬರ್ತಾರೆ, ಪ್ರವರ್ಗ ಸಿ ಅಲ್ಲಿ ವರ್ಮ, ಕುಂಚ, ಲಂಬಾಣಿ ಇವೆಲ್ಲ ಬರೋದ್ರಿಂದ ಈ ರೋಸ್ಟರ್ ಬಿಂದು ಮಾಡೋದ್ರಿಂದ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅವರಿಗೆ ಅನ್ಯಾಯ ಆಗ್ತಾ ಇರೋದನ್ನು ಖಂಡಿಸಿ ಮತ್ತೆ ಘನ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಕೇಸು ಹೈಕೋರ್ಟಲ್ಲಿ ತಡೆಯಾಜ್ಞೆ ಇರೋದ್ರಿಂದ ಯಥಾಸ್ಥಿತಿ ಕಾಪಾಡಿ ಅಂತ ಸರ್ಕಾರ ಹೇಳೋದ್ರಿಂದ ದಯಮಾಡಿ ಯಥಾಸ್ಥಿತಿಯನ್ನು ಕಾಪಾಡಬೇಕು ಅಂತ ನಮ್ಮ ಮನವಿ. ನಮಗೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶ ಬಿಟ್ಟರೆ ಇನ್ಯಾವತ್ತ ಉದ್ದೇಶನೂ ಅಲ್ಲ. ಇಲ್ಲಿ ನಮ್ಮಲ್ಲಿ ಯಾವುದೇ ಥರವಾದ ಭಿನ್ನಾಭಿಪ್ರಾಯ ಇಲ್ಲ. ತಾಲೂಕಿನಲ್ಲಿ ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ಎಡಬಲ ಅಂದರೆ ನಾವು ತುಂಬ ಅನ್ಯೂನ್ಯತೆ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಈ ರಾಜ್ಯಾದ್ಯಂತ ಇಬ್ಬರು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ದಯಮಾಡಿ ಅವ್ರಿಗೆ ಮತ್ತೊಮ್ಮೆ ನಾನು ಈ ಸಭೆ ಮುಖಾಂತರ ವಾರ್ನಿಂಗ್ ಅನ್ನೋ ಪರವಾಗಿಲ್ಲ, ಈ ಮುಂದೆ ದಿನ ಬಿಡಬೇಕು. ಅವ್ರು ಏನಿದ್ರು ಕೂಡ ಅವರ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ಸರ್ಕಾರಕ್ಕೆ ಮೊರೆ ಹೋಗ್ಲಿ, ಸಂವಿಧಾನದ ಬಗ್ಗೆ ಹೋರಾಟ ಕೊಡಲಿ. ಏನಿವತ್ತು ಅವ್ರು ಸಲ್ಲಬೇಕಾದಂಥ ಸವಲತ್ತನ್ನು ಅವ್ರು ಸಲ್ಲಬೇಕಾದ ಹಕ್ಕುಗಳನ್ನು ಪಡೆಯೋದಕ್ಕೆ ನಮ್ದು ಯಾವುದೇ ಥರವಾದ ಬಲಗೆ ಸಮಾಜದ ಅವ್ರಿಗೆ ವಿರೋಧ ಇಲ್ಲ, ಇದು ಕ್ಲಿಯರ್ ಆಗಿದೆ. ಅದೇ ರೀತಿ ನಮ್ಮ ಹಕ್ಕುಗಳನ್ನು ನಾವು ಪಡೆಯೋದಕ್ಕೆ ನಮ್ಮ ಹೋರಾಟ